ಎಲ್ಲರಿಗೂ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಕೋಟೆಗದ್ದೆ ನಾರಾಯಣ ಅಡಿಗ ಅಡೂರ್, ನಮಗೆಲ್ಲರಿಗೂ ಕೇನ್ ಅಡಿಗ ಅಂತ ಇವರು ಚಿರಪರಿಚಯ ನಮ್ಮೊಂದಿಗೆ ಇದ್ದಾರೆ. ಇವತ್ತು ಇವರ ಬಗ್ಗೆ ಹೇಳಬೇಕಂದ್ರೆ ಇವರು ಉತ್ತಮವಾದ ಒಂದು ಬರೆಹಗಾರ, ಕವಿ, ಸಮಾಜ ಸೇವಕ ಹಾಗೂ ಅಪ್ಪಟ ಭಾಷಾಭಿಮಾನಿ. ಹಾಗೆ ನಮ್ಮ ಬಳಗ ವೆಬ್ ಚಾನಲ್ ಇದರ ಸಂಸ್ಥಾಪಕ ಹಾಗೂ ವ್ಯವಸ್ಥಾಪಕ. ಇವರ ಬಗ್ಗೆ ನಾವು ಸ್ವಲ್ಪ ತಿಳ್ಕೋಣ ಇವತ್ತು. ಅಡಿಗ ಅವರಿಗೆ ಹಾರ್ದಿಕ ಸ್ವಾಗತಗಳು. ನಮಸ್ತೆ ಕೃಷ್ಣ ಪ್ರಸಾದ್, ನಿಮಗೆ ವಂದನೆ. ಆಯ್ತು. ನಿಮ್ಮ ಹುಟ್ಟು, ಬಾಲ್ಯ, ಊರು, ವಿದ್ಯಾಭ್ಯಾಸ ಮತ್ತು ಹವ್ಯಾಸಗಳ ಬಗ್ಗೆ 2 ಮಾತು ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೃಷ್ಣ ಪ್ರಸಾದ್ ಅವರೇ, ತುಂಬಾ ಉತ್ತಮ ಪ್ರಶ್ನೆ ಕೇಳಿದ್ದೀರಿ. ನಮ್ಮ ಬಾಲ್ಯ ಅಡೂರಲ್ಲಾಯಿತು. ಇದು ಕಾಸರಗೋಡು ತಾಲೂಕಿನಲ್ಲಿ ಬೀಳುತ್ತೆ, ಆದರೆ ವಾರ್ಡ್ ಅಂತ ಹೇಳ್ತೀವಲ್ಲ ಆ ರೀತಿ ಇದ್ದೀವಿ. ಅಡೂರಿನಲ್ಲಿ ಒಂದು ದೊಡ್ಡ ಶಿವಾಲಯ ಇದೆ. ಅದು ಪಾಶುಪತಾಸ್ತ್ರ ಪ್ರದಾನ ಮಾಡಿದಂಥ ಜಾಗ. ಊರು ಅಡೂರು, ಉರುಡಾಗಿದ್ದ ಊರೇ ಅಡೂರು. ಅಲ್ಲ ಊರಲ್ಲೇ ಆ ಕೋಟೆಗದ್ದೆ ಅಂತ ಹೇಳಿದ್ರೆ ನಮ್ಮ ಮನೆ. ಆ ಕೋಟೆಗದ್ದೆ ಮನೆಯಲ್ಲಿ ನಾವು ಕೃಷಿ ಭೂಮಿ ಇದ್ದವರಾಗಿದ್ದೆವು ಆ ಕಾಲದಲ್ಲಿ. ನಮ್ಮ ತಂದೆ ಕೋಟೆಗದ್ದೆ ಸೀತಾರಾಮ ಅಡಿಗ, ತಾಯಿ ಗಂಗಮ್ಮ, ಅವರಿಬ್ರು ಈಗ ನಮ್ಮೊಟ್ಟಿಗೆ ಇಲ್ಲ. ನನ್ನ ಸೋದರ ರಾಧಾಕೃಷ್ಣ ಹಾಗೂ ದಿನೇಶ, ಸೋದರಿ ದೇವಕಿ, ಲೀಲಾವತಿ, ಲಕ್ಷ್ಮೀ ರೂಪರೇಖಾ, ರಾಮಚಂದ್ರ ಅಡಿಗ. ಬಾಲ್ಯದಲ್ಲಿ ನಾವು ಜೊತೆಗೆ ಅಲ್ಲಿ ಕೋಟೆಗದ್ದೆ ಮನೆಯಲ್ಲಿದ್ದೆವು. ಇನ್ನಿರುವುದು ಅಡೂರಿನಲ್ಲಿ ಸರ್ಕಾರಿ ಹೈಸ್ಕೂಲ್. ಸರ್ಕಾರಿ ಹೈಸ್ಕೂಲ್ನಲ್ಲಿ ನಮ್ಮ ಹೈಸ್ಕೂಲನ್ನು ವಿದ್ಯಾಭ್ಯಾಸಕ್ಕೆ ತೆಗೆದುಕೊಂಡು SLC ತನಕ ಅಲ್ಲಿ ಓದಿದೆ. ಓದ್ತಾ ಇರುವಾಗಲೇ ನನ್ನ ಜೀವನದ ದೊಡ್ಡ ಬೆಳವಣಿಗೆ ಅಲ್ಲಿಂದ ಆರಂಭ ಆಯಿತು. 4ನೇ ಕ್ಲಾಸ್ನಲ್ಲೇ ಮರೆವು ನಾಟಕ ಅಂತ ಹೇಳುವುದರ ಮೂಲಕ ನನಗೊಂದು ಹೊಸ ತಿರುವು ಕೊಟ್ಟಿತ್ತು. ಆಮೇಲೆ ಭಾಷಣ ಸ್ಪರ್ಧೆ, ಮತ್ತೊಂದು ಅದು ಇದು ಅಂತ ಶಿಸ್ತಿನ ಸಿಪಾಯಿಯಾಗಿ ಹೈಸ್ಕೂಲ್ ತನಕ ಅಲ್ಲಿ ಓದಿದೆ. ಆ ಬಳಿಕ ಗ್ರಾಜ್ಯುಯೇಷನ್ಗೆ ಬೇಕಾಗಿ ಪುತ್ತೂರಿಗೆ ಹೋದೆ. ಪುತ್ತೂರಿನಲ್ಲಿ ಫಿಲೋಮಿನಾ ಕಾಲೇಜಿನಲ್ಲಿ BA ವಿದ್ಯಾಭ್ಯಾಸವನ್ನು ಮಾಡಿ ಅಲ್ಲಿ ಅಧ್ಯಾಭ್ಯಾಸ ಮಾಡಿದ ಬಳಿಕ 50 ವರ್ಷದ ನಂತರ ಇತ್ತೀಚೆಗೆ ನಾವು ಆ ಸಂಭ್ರಮವನ್ನು ಹಳೆ ವಿದ್ಯಾರ್ಥಿಗಳ ಜೊತೆ ಸಂಭ್ರಮಿಸಿದೆವು. BA ಆದಮೇಲೆ ಧಾರವಾಡದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದೆ, MA ಪೊಲಿಟಿಕಲ್ ಸೈನ್ಸ್. ಶಾಲಾ ವಿದ್ಯಾಭ್ಯಾಸ ಟೈಮ್ನಲ್ಲೇ ಕಲೆ, ಹವ್ಯಾಸ ಇದೆಲ್ಲ ನನಗೆ ತುಂಬ ಹಚ್ಕೊಂಡಿದ್ದೆ. ಆ ಟೈಮ್ನ ಬಾಲ್ಯದಲ್ಲೇ ನಮ್ಮ ಮೋಹನ್ ಸರಳಾಯಿ ಅವರಿಂದ ಸ್ವಲ್ಪ ಚೆಂಡೆ ಕಲಿತೆ. ಇನ್ನೊಬ್ಬ ವಾಸ್ತವರಾವ್ ಅಂತ ಹೇಳೋರನ್ನ ಮೊದಲೇ ಕಲಿತೆ. ಸಂಗೀತಕ್ಕೆ ಅಕ್ಕದಂಗಿಗೆ ನೆಕ್ಸ್ಟ್ ಮನೆಗೆ ಬರ್ತಾ ಇದ್ರು, ಅದನ್ನ ಕೇಳ್ಕೊಂಡು ದಿನ ಕಳೆದೆ. ಕೃಷಿ ಇದ್ದ ಕಾರಣ ಕೃಷಿಯಲ್ಲಿ ತಲ್ಲೀನರಾದೆ. ಓದು ಮುಗಿದ ಬಳಿಕ ಈ ರೀತಿಯ ಹವ್ಯಾಸಗಳನ್ನ ಬೆಳ್ಕೊಂಡಿದ್ದೆ. ಯಕ್ಷಗಾನವನ್ನ ನೋಡಿ ತಿಳ್ಕೊಂಡೆ, ಹಾಗೂ ಅರ್ಥಗಾರಿಕೆಯನ್ನು ನೋಡಿ ತಿಳ್ಕೊಂಡೆ. ಮುಂದಿನ ಜೀವನದಲ್ಲಿ ಇದು ನನಗೆ ತುಂಬಾ ಸಹಾಯ ಮಾಡಿತ್ತು. ಜೀವನದ ಪರಿಚಯ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೆ ನಿಮ್ಮ ಹತ್ರ. ಹೇಳಿದ್ರಿ, ಮನುಷ್ಯನಿಗೆ ಓದಾದ್ಮೇಲೆ ವೃತ್ತಿ ಪಡ್ಡೆ ಗಮನ. ನಮ್ಮ ತಂದೆಯವರು ಬೇಡ, ಕೃಷಿಯನ್ನು ನೋಡ್ತಾ ಇರು ಅಂದರು. ಇನ್ನು ನನ್ನ ಹಿಂದೆ ಬೇರೆಯವರು ಸಂಬಂಧವಿದ್ದ ಕಾರಣ ಮುಂದಕ್ಕೆ ನೋಡೋಣ ಅಂತ ನಾನು ವೃತ್ತಿ ಹೋಗ್ಬೇಕು ಅಂತ ಮಂಗಳೂರಿಗೆ ಬಂದೆ. ಅಲ್ಲಿ ಮ್ಯಾಕ್ಮಿಲನ್ ಇಂಡಿಯಾ ಲಿಮಿಟೆಡ್ ಅದರ ಇನ್ನೊಂದು ಪುಸ್ತಕದ ಹಿಗಿನ್ ಬೋತಮ್ಸ್ ಇತ್ತು. ಅದರ ಬಳಿಕ ಮಣಿಪಾಲದಲ್ಲಿ ನನ್ನ ಉದ್ಯೋಗ ಉದಯವಾಣಿಯಲ್ಲಿ ಮುಂದುವರಿಸಿದೆ. ನಾನು ಉದಯವಾಣಿಯ ಬಳಿಕ ಅದು ಯಾಕೋ ಪತ್ರಿಕೆ ಸೇರಬೇಕು ಅಂತ ಸಿಗುವ ಆಶೆ ಇದ್ದ ಕಾರಣ ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದಾಗ ಪತ್ರಿಕೆ ಉದ್ಯೋಗ ನನಗೆ ಅಲ್ಲಿ ಹಿತವಾದ ಸಿಗದ ಕಾರಣ ಡಸ್ಟ್ ಒನ್ ಅಂತ ಹೇಳುವ ಒಂದು ಕಂಪನಿ, ಫ್ಯಾಬ್ರಿಕೇಶನ್, ಪೊಲ್ಯೂಷನ್ ಕಂಟ್ರೋಲ್ ಇಕ್ವಿಪ್ಮೆಂಟ್, ಅಲ್ಲಿ ಶ್ರೀ KS ಹೆಗ್ಡೆ ಅವರು ನಮ್ಮ ತುಳು ಬರ್ತದ ಅಂತ ಕೇಳಿ ಅಷ್ಟಕ್ಕೆ ಉದ್ಯೋಗ ಕೊಟ್ಟರು. ಅಲ್ಲಿ 25 ವರ್ಷ ಉದ್ಯೋಗ ಮಾಡಿದೆ. ಅಲ್ಲಿ ಒಳ್ಳೆ ವಾತಾವರಣ ನನಗೆ ತೃಪ್ತಿ ಕೊಡ್ತು. ಆದ ಕಾರಣ ಹೊಸ ಸಂಸ್ಥೆ ಆರಂಭಿಸಿದಾಗ ದೂರ ಹೋಗ್ಬೇಕಾಗಿ ಬಂದ ಕಾರಣ ಯೋಚನೆ ಮಾಡಿಗ ಬಾಸ್ಟನ್ ಟೆಕ್ನಾಲಜಿ ಕಾರ್ಪೊರೇಷನ್ ಅಮೆರಿಕನ್ ಸಂಸ್ಥೆ, ಅದರ ವ್ಯವಸ್ಥಾಪಕರು ನಮಗೆ ಬಂಧುಗಳು ಹೌದು, ಆತ್ಮೀಯರು ಹೌದು. ನಮ್ಮಲ್ಲಿ ಬರ್ತೀಯಾ ಅಂತ ಕೇಳಿದೆ. ಖಂಡಿತ ಬರ್ತೀನಿ ಅಂದೆ, ಯಾಕಂದ್ರೆ ಹೋಗೋ ದೂರ ತಡ್ಕೊಳ್ಳಿಕ್ಕಾಗಿಲ್ಲ. ಅಲ್ಲಿ ಹೋಗಿ ಡೈರೆಕ್ಟರ್ HR ಆಗಿ ಜೊತೆಯಾದೆ. ಹೆಚ್ಚಾಗಿ ನಾನು ಅಲ್ಲಿ ನಮ್ಗಿಬ್ಬರಿಗೂ ಹಿತವಾಗುವ ರೀತಿಯ ಕೆಲಸಗಳನ್ನು ಮಾಡ್ಕೊಂಡು ಬಂದೆ. ಬಳಿಕ ಅಲ್ಲಿ ಮಧ್ಯರಾತ್ರಿ ಕೆಲಸ ಮಾಡಬೇಕಾಗಿ ಬಂದ ಕಾರಣ ಇನ್ನೊಂದು ಗಣಪತಿ ಬಾಯರಿ ಅಂತಿದ್ದಾರೆ, ಅವರು ನನಗೆ ಸ್ನೇಹಿತರು. ಅಡಿಗೆ ನಮ್ಮಲ್ಲಿ ಬರ್ತೀರಂತ ಕೇಳಿದ ಕೂಡಲೇ ಆ ಮಧ್ಯರಾತ್ರಿ ಕೆಲಸ ಬೇಡ ಅಂತ ಡೈರೆಕ್ಟ್ ಇದು ಸೀನಿಯರ್
ಹೆಡ್ ಎಚ್ ಆರ್ ಆಗಿ ಅವರ ಸಂಸ್ಥೆಗೆ ಸೇರಿ ಹಲವು ವರ್ಷ ಕೆಲಸ ಮಾಡಿದೆ. ಆ ಕೆಲಸ ತುಂಬ ಹಿತವಾಗಿತ್ತು. ಅವರಿಗೂ ನಮಗೂ ಹೊಂದಾಣಿಕೆ ಚೆನ್ನಾಗಿತ್ತು. ಆದ ಕಾರಣ ಸಂಸ್ಥೆಯ ಏಳಿಗೆಗೆ ನಾನು ಅವರಿಗೆ ಜೊತೆಯಾದೆ. ಅಲ್ಲೇ ನಾನು ನನ್ನ 3 ವರ್ಷ ಜಾಸ್ತಿ ಕೆಲಸ ಮಾಡಿದೆ. 63ನೇ ವರ್ಷದಲ್ಲಿ ಉದ್ಯೋಗದಲ್ಲಿ ನಿವೃತ್ತನಾದೆ. ಇದು ನನ್ನ ಉದ್ಯೋಗ ಪರ್ವದ ಮಾಹಿತಿ. ನಿಮ್ಮ ಅಪ್ಪಟ ತುಳು ಕನ್ನಡ ಭಾಷಾ ಪ್ರೇಮ ಹಾಗೂ ನಮ್ಮ ಸಮಾಜದ ರೀತಿ ರಿವಾಜುಗಳ ಮೇಲಿನ ಗೌರವ ನಾವು ಬಹಳಷ್ಟು ಕೇಳಿದ್ದೇವೆ. ನಾನು ಕೇಳಿರುವ ಪ್ರಕಾರ ಒಂದು ಸಲ ನೀವು ಫ್ರಾನ್ಸಿಗೆ ಹೋದಾಗ ಅಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವದ ಸಮಯ ಬಂತಂತೆ. ಅದನ್ನು ಸಂಭ್ರಮದಲ್ಲಿ ಆಚರಿಸಿದಿಂದ ನಾವು ಕೇಳಿಕೊಂಡಿದ್ದೇವೆ. ಸೊ ಇದೆಲ್ಲದರ ಬಗ್ಗೆ ಒಂದು 2 ಮಾತು ಹೇಳಬೇಕು ಅಂತ. ಮನೆ ಮಾತು ತುಳು. ಹೈಸ್ಕೂಲ್ ಓದಿದ್ದು ಕನ್ನಡ. ಆ ದಿನಗಳಿಂದಲೇ ಕನ್ನಡ ಮೇಷ್ಟ್ರು ನನಗೆ ತಿದ್ದಿದ ರೀತಿ, ತುಳು ಜನಾಂಗ ನನಗೆ ಕಲಿಸಿದ ರೀತಿ ತುಂಬ ಪ್ರೇರಣೆ ಆಯಿತು. ರಾಜಧಾನಿಗೆ ಬಂದ ನಂತರ ತುಳುವಿನ ಹಲವಾರು ಸಂಘಟನೆಗಳಲ್ಲಿ ತೊಡಗಿಸ್ಕೊಂಡೆ. ಎಲ್ಲ ಕಡೆ ನನಗೆ ತುಂಬ ಉತ್ತೇಜನ ಕೊಟ್ಟರು, ಜವಾಬ್ದಾರಿ ಕೊಟ್ಟರು. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿಯೂ ನಾನು ವಿಧಾನಸಭಾದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಅವಕಾಶ ಸಿಕ್ತು. ಹಾಗೂ ಸಾಹಿತ್ಯ ಪರಿಷತ್ ಮಾತ್ರ ಅಲ್ಲ, ಕನ್ನಡ ಎಲ್ಲೆಲ್ಲಿ ಇದೆಯೋ ಅಲ್ಲೇ ಕನ್ನಡಿಗನಾಗಿ ಉಳಿದೆ. ನನ್ನ ಕರ್ನಾಟಕದ ಸ್ನೇಹಿತರು ಕನ್ನಡಿಗಂತಲೇ ನನಗೆ ಕರೀತಾರೆ. ಇನ್ನು ತುಳು ಆತ್ಮಾಭಿಮಾನ. ತುಳುವಿನ ರಕ್ಷಣೆ ಬೇಕಾಗಿ ಬೆಂಗಳೂರಿನಲ್ಲಿ ರವೀಂದ್ರನ ಜೊತೆ ಹಾಗೂ ಉದಯ ಧರ್ಮಸ್ಥರ ಜೊತೆ ಹಾಗೂ ತುಳುವಿನ ಚಾವಡಿ ಜೊತೆ ತುಳು ಹೋರಾಟ ಮುಖ್ಯಮಂತ್ರಿಯವರಿಗೆ ಹೋಗುವಲ್ಲಿವರೆಗೂ ಸಮೇತ ಮುಂದುವರಿಸಿದ್ದೀವಿ. ಕೆಲಸ ಪೂರ್ತಿ ಆಗದಿರು ಆಗುತ್ತೆ ಅಂತ ಹೇಳುವ ಒಂದು ಆಶೆ ನನಗೆ ಇವತ್ತಿಗೂ ಇದೆ. ತುಳುವಿನ ಬಗ್ಗೆ ದೊಡ್ಡ ಹೆಮ್ಮೆ. ರಾಜಧಾನಿಯ ಎಲ್ಲ ತುಳು ಸಂಘಟನೆ ಜೊತೆ ಇದೀನಿದಲ್ಲಿಗೆ ಸಂತೋಷ. ಕನ್ನಡ ಶಾಲೆಯಲ್ಲಿ ಓದಿದ್ದು, ಎಲ್ಲ ಕಡೆ ಕಾಲೇಜ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಕನ್ನಡದ ಬಗ್ಗೆ ನನಗೆ ಕೊಟ್ಟ ಪ್ರೋತ್ಸಾಹ ಬರೀಲಿಕ್ಕೆ, ಓದಲಿಕ್ಕೆ, ತಿಳುವಳಿಕೆ ಎಲ್ಲಕ್ಕೂ ಅನುವಾಯಿತು. ಇನ್ನೊಂದು ಕೇಳಿದ್ರಲ್ಲ, ರಾಜ್ಯೋತ್ಸವ ವಿದೇಶಗಳಿಗೆ. ಹೌದು, ಹೊರನಾಡಿಗೆ ಹೋಗ್ತಾ ಇರೋದು ನನಗೆ ಸಂತೋಷ ಇದೆ. ಹಲವು ದೇಶಗಳಿಗೆ ಹೋದೆ. ಅದು ಒಂದ್ಸತಿ ಫ್ರಾನ್ಸಿಗೆ ಹೋದಾಗ ರಾಜ್ಯೋತ್ಸವದ ದಿವಸವೇ ಹೋಗುವಾಗಲೇ ನಾನು ಧ್ವಜ ಎಲ್ಲವನ್ನು ಬ್ಯಾಗಲ್ಲಿ ಇಟ್ಕೊಂಡು ಹೋಗಿದ್ದೆ. ಅಲ್ಲಿ ಅವರ ಕಣ್ತಪ್ಪಿಸಿ ಎತ್ತರದ ಒಂದು ಜಾಗ ಇದೆ, ದೊಡ್ಡ ಗೋಪುರದ ಮಧ್ಯೆ. ನನ್ನ ಜೊತೆ 40 ಜನ ಕನ್ನಡಿಗರಿದ್ರು. ಅವ್ರನ್ನು ಅಲ್ಲೇ ಸೇರಿಸ್ಕೊಂಡು ಸಾಲಿಗೆ ನಿಲ್ಲಿಸಿ ಕನ್ನಡ ರಾಜ್ಯೋತ್ಸವ ಮಾಡಿದ ಹೆಮ್ಮೆ ಧ್ವಜವನ್ನ ನಾನಿದ್ದ ರೂಮ್ನಲ್ಲಿ ಹರಡಿಸಿ ಆ ಜಾಗದಲ್ಲಿ ರಾಜ್ಯೋತ್ಸವವನ್ನು ಕಂಡು ಪ್ರತಿಯೊಬ್ಬರು ಚಕಿತರಾದರು. ಅದನ್ನ ಪತ್ರಿಕೆಯವರು ಅಲ್ಲಿ ಇಲ್ಲಿ ಎಲ್ಲ ಪ್ರಕಟಿಸಿದರು. ಇನ್ನು ಎಲ್ಲ ಕಡೆ ಸಿಂಗಾಪುರ್ಗೆ ಹೋದಾಗ್ಲೂ ಅದೇ ಕತೆ, ಸಿಂಹಳಕ್ಕೆ ಹೋದಾಗ್ಲೂ ಅದೇ ಕತೆ. ಸುಮಾರು ದೇಶಕ್ಕೆ ಹೋದೆವು. ಧ್ವಜ ಹಿಡ್ಕೊಂಡೇ ಹೋಗುದು, ಕನ್ನಡದ ಬಗ್ಗೆ ಮಾತಾಡಿ ಕನ್ನಡದ ಧ್ವಜವನ್ನು ಅರಳಿಸಿಕೊಂಡು ಖುಷಿಯಾಗಿ ಬರುವುದು. ಇದು ನನ್ನ ಭಾಷಾ. ಆನಂದ ಬಳಗ ಅಂದರೆ ನಮ್ಮ ಊರಿನಲ್ಲಿ ಹುಟ್ಟಿ ಬೆಂಗಳೂರಿಗೆ ಬಂದು ಸ್ಥಾಪಿಸಿರುವಂಥ ಒಂದು ಸಂಘ. ಇದೊಂದು ಬಹಳ ಹೆಮ್ಮೆ ಹಾಗೂ ಗೌರವದ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ನೀವೊಂದು ಆರಂಭಿಕ ಸದಸ್ಯ. ಹಲವು ಜವಾಬ್ದಾರಿಯುತ ಕಾರ್ಯಕ್ರಮಗಳು ನೆರವೇರಿಸಿದ್ದೀರಿ. ಬಳಗದೊಂದಿಗೆ ನಿಮ್ಮ ಒಡನಾಟದ ಬಗ್ಗೆ ಒಂದು ಸ್ವಲ್ಪ ತಿಳಿಸಬಹುದಾ? ಅಂತ ಹೇಳುವಾಗಲೇ ಮೈ ನಾವಿರು ಹೇಳುತ್ತೆ. ಯಾಕಂದ್ರೆ ಕರಾವಳಿ ಜಿಲ್ಲೆಯ ಬ್ರಾಹ್ಮಣನ ಸಂಘ ಅದು. ಎಲ್ಲ ಸಂಘದ ಜೊತೆಗೆ ಬೆರೀತೀನಿ. ಆದರೆ ಆನಂದ ಬಳಗ ನನ್ನ ಬೆಳವಣಿಗೆಯಲ್ಲಿ ಪೂರಕವಾಗಿ ಜೊತೆಯಾಗಿದೆ. ನನ್ನ ಮೆಂಬರ್ಶಿಪ್ ನಂಬರ್ ಆಗ 2 ಆಗಿತ್ತು. ಆನಂದ ಬಳಗ ಆರಂಭ ಆದ ಸಮಯ ನಮ್ಮ ಜಡ್ಜ್ ನಾರಾಯಣಮೂರ್ತಿ ವ್ಯಾಸರಾಯರು ಆರಂಭ ಮಾಡಿದ ಸಮಯದಲ್ಲೇ ನಾವು ಅದಕ್ಕೆ ಸರಿಯಾದ ಜೊತೆಯಾದೆವು. ಸಕ್ರಿಯವಾಗಿ ಪ್ರತಿ ಸರ್ತಿ ತೊಡಗಿಕೊಂಡೆವು. ಕಾರ್ಯಕಾರಿ ಸಮಿತಿಗೂ ಸೇರಿದೆ, ಅಲ್ಲೂ ನನ್ನಿಂದ ಅದ ಸೇವೆ ಮಾಡಿದೆ. ಡೈರೆಕ್ಟ್ ಬಂದಾಗ ಅದಕ್ಕೂ ತುಂಬಾ ಕೆಲಸ ಮಾಡಿದೆ. ಕಸ್ತೂರಿ ಐತಾಳರನ್ನ ಆನಂದ ಬಳಗದಲ್ಲಿ ಮೊದಲಿಗೆ ನೆನೆಸ್ಕೊಳ್ಬೇಕಾದ್ರೆ ಅವರ ಸಾಂಸ್ಕೃತಿಕ ವಿಭಾಗ ಇರ್ಬೋದು, ಆನಂತರ ಬಂದ ಯುವ ವಿಭಾಗ ಇರ್ಬೋದು, ಅಥವಾ ಟ್ರೆಜರರ್ ಕೋಶಾಧಿಕಾರಿ ಇರ್ಬೋದು, ಅದೇ ರೀತಿ ಯುವ ವಿಭಾಗ ಇರ್ಬೋದು, ಎಲ್ಲದರಲ್ಲೂ ಹೇರಳ ಅವಕಾಶ ನಾನು ಕೊಟ್ಟರು. ಎಲ್ಲಿಯವರೆಗೆ ಅಂದ್ರೆ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದಾಗ ಒಂದು ದೊಡ್ಡ ತಪ್ಪಿಯ ನಗೆ ಬೀರಿದೆ. ಯಾಕಂದ್ರೆ ಆರಂಭದಿಂದ ಮೇಲಿರುವ ಅಲ್ಲಿವರೆಗೆ ಬಂದ ಅದರ ಮುಂದಿನ ಹೆಜ್ಜೆ ಬಾಕಿ ಇದೆ. ಆನಂದ ಬಳಗ ಎಲ್ಲ ರೀತಿಯಲ್ಲಿಯೂ ಕರಾವಳಿ ಜನರ ಬ್ರಾಹ್ಮಣರನ್ನ ಉತ್ತೇಜಿಸುವ, ಬೆಳೆಸುವ, ಜೊತೆಯಾಗುವ, ಬೇರೆ ಬೇರೆ ಚೆಲ್ಲಿದವರನ್ನ ಮತ್ತೆ ಒಗ್ಗೂಡಿಸಿಕೊಂಡ ದೊಡ್ಡ ಸಂಸ್ಥೆ. ವರ್ಷಕ್ಕೆ 13 ಕಾರ್ಯಕ್ರಮ ಅಂತ ಒಂದು ಸಂಸ್ಥೆಯ ಅಡಿಯಲ್ಲಿ ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರೆ ಖುಷಿ ಆಗತ್ತೆ. ಇವತ್ತಿಗೂ ಅಲ್ಲಿದ್ದೀನಿ. ಆನಂದ ಬಳಗ ನಿಜವಾಗಿಯೂ ನನ್ನನ್ನು ಬೆಳೆಸಿದೆ. ನಾನು ಅದಕ್ಕಾಗಿ ಶ್ರಮಿಸಿದೆ. ಅದಕ್ಕಾಗಿ ಜೊತೆ ಸೇರಿದವರು ಬಹಳಷ್ಟು ಜನ. ನಮ್ಮ ಬಳಗ ವಾಟ್ಸಪ್ ಚಾನಲ್ನ
ಸಂಸ್ಥಾಪಕರು ನೀವೇ, ವ್ಯವಸ್ಥಾಪಕರು ನೀವೇ. ಈ ವಾಟ್ಸಪ್ ಚಾನಲ್ನ ಉದ್ದೇಶವೇನು? ಇನ್ನು ಸ್ವಲ್ಪ ತಿಳಿಸುವಿರಾ? ಉತ್ತಮ ಪ್ರಶ್ನೆ. ಆನಂದಮಯವಾದಂತಹ ನಮ್ಮ ಬಳಗ. ಆ ನಮ್ಮ ಬಳಗ ಅಂತ ಯಾಕೆ ಆರಂಭ ಮಾಡಿದ್ರು ಅಂದ್ರೆ, ಕಾರ್ಯಕ್ರಮ ಆದಾಗ ಜೊತೆಯಾಗ್ತೀವಿ. ಈ ಇದರಲ್ಲಿರುವ ಸದಸ್ಯರು ಹತ್ತಾರು ಸಂಸ್ಥೆಗಳಲ್ಲಿ ಇರ್ತಾರೆ. ಪ್ರತಿಯೊಂದು ನಮ್ಮ ಗುರುಮಠ ಇರ್ಬೋದು, ಮತ್ತೊಂದು ಇರ್ಬೋದು, ಜನ್ಮದಿನ ಇರ್ಬೋದು, ಮದುವೆ ದಿನ ಇರ್ಬೋದು, ಅಥವಾ ಹೇಳಿಕೊಡುವಂಥ ವಿಶೇಷ ದಿನಗಳಿರ್ಬೋದು, ಕಾರ್ಯಕ್ರಮಗಳ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಇದೆಲ್ಲವನ್ನು ನಮ್ಮ ಜನಗಳಿಗೆ ತಿಳಿಸುವ ಒಂದು ವೇದಿಕೆಯಾಗಿ ನಮ್ಮ ಬಳಗವನ್ನು ಆರಂಭ ಮಾಡಿದೆ. ಅದಕ್ಕೆ ಸಿಕ್ಕಿದ ಪ್ರತಿಕ್ರಿಯೆ ಇದೆಲ್ಲ ಬಹಳ ವಿಶೇಷ. ಅವರವರ ಅನುಭವ, ಅವರವರಿಗೆ ಸಿಕ್ಕಿದ ಗೌರವಗಳು ಅವರವರೇ ಹಂಚಿಕೊಳ್ತಾರೆ. ಏನು ಗೊತ್ತಿಲ್ಲದವರಿಗೆ ಪ್ರತಿಯೊಬ್ಬರ ಬಗ್ಗೆ ತಿಳ್ಕೊಳ್ಳುವ ಹಾಗೆ ಆಯಿತು. ತಿಳ್ಕೊಂಡಿದ್ದು ಮಾತ್ರವಲ್ಲ, ಆ ವಿಷಯದಲ್ಲಿ ಮತ್ತೆ ಮತ್ತೆ ಮಾತಾಡುವಂತಾಯಿತು. ನಮ್ಮ ಬಳಗ, ಹೌದು, ಆ ಹೆಸರಿದ್ದಾಗೆ ಅದು ನಮ್ಮ ಬಳಗ. ಅಲ್ಲಿರೋ ಸದಸ್ಯರೆಲ್ಲ ಒಂದೇ ಮನೆಯವರಾಗಿದ್ದಾರೆ. ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು ಹಂಚಿ ಉತ್ತಮ ವೇದಿಕೆ ಆಗಿದ್ದು ಅಂತ ಹೇಳಿಕೆ ಸಂತೋಷ ಪಡ್ತಾ ಇದ್ದೀನಿ. ಶ್ರೀ ಅಡಿಗಾರ್ ಅವರೇ, ವಿವಿಧ ಸಂಘ ಸಂಸ್ಥೆಗಳಲ್ಲಿ ನಿಮ್ಮ ಸಹಭಾಗಿತ್ವ ಹೇಗಿದೆ ಅಂತ ಸ್ವಲ್ಪ ತಿಳಿಸಬಹುದಾ? ನೋಡಿ, ಸಹಭಾಗಿತ್ವ ಅಂತ ಹೇಳೋದು ಬಹಳ ಮುಖ್ಯ. ಅದನ್ನು ಯಾವತ್ತೂ ನಾವು ಸೀಮಿತ ಆಗಿರಬಾರ್ದು. ರಾಜಧಾನಿಗೆ ಬಂದ ನಂತರ ಹಲವಾರು ಸಂಘ ಸಂಸ್ಥೆಗಳ ಜೊತೆ ಸೇರಿದೆ. ಉದ್ಯೋಗ ಮಾಡ್ತಾ ಇರುವಾಗಲೂ ಸಂಜೆ ನಂತರ ನನಗೆ ಇದೇ ಕೆಲಸ. ಎಲ್ಲಿ ಯಾವ ಕಾರ್ಯಕ್ರಮ ಆಗ್ತಾ ಇದೆ, ಯಾರಿಂದ ಆಗ್ತಾ ಇದೆ, ಎಲ್ಲಿ ಆಗ್ತಿದೆಯೋ ಆ ಸಮಯದಲ್ಲಿ ಬಸ್ಸಿನ ಸೌಕರ್ಯ ಬಹಳ ಕಮ್ಮಿ ಇತ್ತು, ವಾಹನಗಳು ಇರಲಿಲ್ಲ. ಆದರೂ ಎಲ್ಲಿಂದ ಎಲ್ಲಿಗೂ ಹೋಗಿ ಪ್ರತಿ ಕಾರ್ಯಕ್ರಮದ ಭಾಗಿಯಾಗುವ ನನ್ನ ಆಸಕ್ತಿ ನೋಡಿದ ವಿವಿಧ ಸಂಘ ಸಂಸ್ಥೆಯವರು ನಮ್ಮೊಟ್ಟಿಗೆ ಇರಿಂದ ಕೇಳ್ಕೊಂಡ್ರು. ದಕ್ಷಿಣ ಕನ್ನಡ ಸಂಘ ಇರ್ಬೋದು, ತುಳುವೆರೆಗಳು ಇರ್ಬೋದು, ತುಳುವೆರೆ ಚಾವಡಿ ಇರ್ಬೋದು, ಅಖಿಲ ಕನ್ನಡ ಬ್ರಾಹ್ಮಣ ಸಭಾ ಇರ್ಬೋದು, ಇನ್ನು KSRTC ಲೇಔಟ್ನ ಒಂದು ಅಸೋಸಿಯೇಷನ್ ಇರ್ಬೋದು, ಹಾಗೂ ಇನ್ನು ನಮ್ಮ ಕಂಬಳ ನಡೆದಿದೆ ಅದು, ಹಾಗೂ ಮತ್ತೆ ನಮ್ಮೂರ ಹಬ್ಬ 2 ಲಕ್ಷದವರೆಗೆ ಜನ ಸೇರುವಂಥದ್ದು. ಅದಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಮತ್ತು ಇನ್ನು ತುಳುಕೂಟ ಇರ್ಬೋದು, ಇಂಥ ಹಲವಾರು ಸಾವಿರ ಸಂಸ್ಥೆಗಳ ಸರದಾರ ಅಂತ ಕೆಲವರು ಆ ರೀತಿ ಬಿರುದನ್ನೇ ಕೊಟ್ಟಿದ್ದಾರೆ. ಅಷ್ಟೊಂದು ಸಂಘದಲ್ಲಿ ಇದ್ದರೂ ನಾನು ಯಾವ ಸಂಘದಲ್ಲಿ ಇದ್ದೇನೋ ಅಲ್ಲಿ ಜಸ್ಟಿಸ್ ಕೊಡುವಂಥ ಕೆಲಸವನ್ನ ಹೆಚ್ಚಾಗಿ ಮಾಡ್ತಾ ಇದ್ದೆ. ದಿನನಿತ್ಯ ಕಾರ್ಯಕ್ರಮಗಳು, ಶನಿವಾರ ಬಂದ್ರೆ ಭಾನುವಾರ ಬಂದ್ರೆ 3-4 ಕಾರ್ಯಕ್ರಮಗಳು, ಯಾವ ಕಾರ್ಯಕ್ರಮಕ್ಕೂ ಉಳಿತಾ ಇಲ್ಲ. ತುಳುವೆರೆಗಳಲ್ಲಿ 2 ಸರ್ತಿ ಅಧ್ಯಕ್ಷ ಸ್ಥಾನದಲ್ಲಿದ್ದೆ. ಬಹಳ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೆ. ಇನ್ನು ತುಳುವೆರೆ ಚಾವಡಿಯಲ್ಲಿ ಮಕ್ಕಳ ಪುಸ್ತಕ ರಚನೆ ಅದರಲ್ಲಿ ಜೊತೆಯಾಗಿದೆ. ತುಳುಕೂಟದಲ್ಲಿ 50 ಸಂಭ್ರಮದಲ್ಲಿ ಜೊತೆಯಾಗಿದೆ. ಇಂಥದ್ದು ಕಂಬಳ ಮಾಡುವಾಗ ಅಲ್ಲಿಯೂ ಕೋಆರ್ಡಿನೇಟರ್ ಆಗಿ ತುಂಬ ಕೆಲಸ ಮಾಡಿದೆ. ಮತ್ತೆ ನಮ್ಮ ಕಾವ್ಯಾಸಕ್ತರು, ಕವಿಗಳನ್ನೆಲ್ಲ ಒಟ್ಟು ಸೇರಿಸುವಂತ ಸಂಸ್ಥೆ, ಬಹಳ ವರ್ಷ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದೆ. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 14 ವಾರ್ಡ್ಗಳಲ್ಲಿ ನಾನು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ. ಸಾಹಿತ್ಯ ಪರಿಷತ್ನ ಎಲ್ಲ ಕೆಲಸಗಳಲ್ಲಿಯೂ ನಾನು ಭಾಗಿಯಾಗಿದ್ದೆ. ಇನ್ನು ಬಡಾವಣೆ, ನಾನು ಬರುವಾಗ ಏನೂ ಇರಲಿಲ್ಲ, ಕಾರ್ಯದರ್ಶಿ ಸ್ಥಾನ ಕೊಟ್ಟರು. ಈಗ ಅಲ್ಲಿ ಇಲ್ಲದ್ದು ಏನಿಲ್ಲ. ಆ ಮಟ್ಟಕ್ಕೆ ನಾನು ಅಂತ ಹೇಳುವುದಿಲ್ಲ, ನಮ್ಮ ಅಸೋಸಿಯೇಷನ್ ಮೂಲಕ ತುಂಬಾ ಸಾಧಿಸಿದ್ದೀವಿ. ಸಚ್ಚಿದಾನಮೂರ್ತಿ, ಸತ್ಯನಾರಾಯಣ ಅಲ್ಲಿ ತುಂಬಾ ಸಹಕಾರ. ಹೇಳದೆ ಇರುವಂಥದ್ದು ಬಹಳಷ್ಟಿದೆ. ಹೇಳಿದ್ದು ಮಾತ್ರ ಕೆಲವು ಹೇಳಿದ್ದೀನಿ. ಆ ಸಂಘ ಸಂಸ್ಥೆ ಭಾಗಿಯಾಗಿದ್ದು ಮಾತ್ರ ಅಲ್ಲ, ತುಳುವಿಗೆ ಕನ್ನಡ ಮೊದಲ 2ನೇ ಸ್ಥಾನ ಸಿಗ್ಬೇಕು ಅಂತ ಮಾಡಿದೀವಿ. 8ನೇ ಪರೀಕ್ಷೆಯಲ್ಲಿ ಸಿಗ್ಬೇಕು ಅಂತ ನಾವು ಕಿರಣ್ ಜೊತೆ ಹಾಗೂ ಇನ್ನು ಕೆಲವರ ಜೊತೆ ಒಟ್ಟಿಗೆ ಸೇರಿ ಬಹಳಷ್ಟು ಹೋರಾಟ ಮಾಡಿದ್ದೀವಿ. ಅದರ ಫಲ ಕೆಲವೆಲ್ಲ ಸಿಕ್ಕಿದೆ, ಇನ್ನೂ ಸಿಗ್ಬೇಕಾಗಿದೆ. ಅದಕ್ಕೆ ಹೋರಾಟ ಮಾಡಬೇಕಾಗಿದೆ. ಮುಖ್ಯಮಂತ್ರಿಯವರಿಗೆ ಹೋಗಿದ್ದೀವಿ, ಜಯಮಾಲ ಇಂಥವರು ಸಮೇತ ಜೊತೆಗೂಡಿ ಹೋಗಿದ್ದೀವಿ. ಹಲವಾರು ಮಂತ್ರಿಗಳು, MLA, MP ಗಳನ್ನ ಜೊತೆಯಾಗಿಸಿದ್ದೀವಿ. ಇದು ನಮ್ಮ ಹೋರಾಟ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೀನಿ. ನಿಮ್ಮ ಸಮಾಜ ಸೇವೆ, ಪ್ರತಿಭೆ ಗಮನಿಸಿ ಹಲವಾರು ಸಂಘ ಸಂಸ್ಥೆಗಳು ನಿಮಗೆ ಪುರಸ್ಕಾರ, ಸನ್ಮಾನ ನೀಡಿರುವರು. ಇವುಗಳ ಬಗ್ಗೆ ಒಂದು ಸ್ವಲ್ಪ ತಿಳಿಸಬಹುದಾ? ಸಮಾಜ ಕ್ಷೇತ್ರ ಸೇವೆಗಳು ಹಲವು. ಸುಮ್ಮನೆ ಯಾರು ಅವಾರ್ಡ್ ಕೊಡಲ್ಲ, ಸನ್ಮಾನ ಮಾಡಲ್ಲ. ಈ ಒಂದು ಸೇವೆ ಮಾಡಿದಕ್ಕೆ ನನಗೆ ಕೋರ್ಷಲ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಬಂತು. ಅದು ಇನ್ನಷ್ಟು ಹೆಮ್ಮೆ ಆಯಿತು. ಅಷ್ಟೇ ಅಲ್ಲ, ಎಷ್ಟೋ ಜನರಿಗೆ ತರಬೇತಿ ಕೊಟ್ಟು ಅವ್ರನ್ನ ಅವರವರ ಕ್ಷೇತ್ರದಲ್ಲಿ ಬೆಳೀಲಿಕ್ಕೆ ಅವಕಾಶ ಕೊಟ್ಟೆ. ಇನ್ನೊಂದು, ನಾನು ಎಲ್ಲೇ ಭಾಗವಹಿಸಿದ್ರು ಸಮೇತ ದುಡ್ಡಿಗಾಗಿ ಭಾಗವಹಿಸ್ತಾ ಇಲ್ಲ, ಎಲ್ಲಿಯೂ ಸಂಭಾವನೆಯನ್ನು ಪಡೆಯೋಲ್ಲ. ನಿರೂಪಣೆಗೆ ಸಮೇತ
ಅವರಿಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದಿದೆ. ಇನ್ನು ನಿರೂಪಣಾ ಕ್ಷೇತ್ರದಲ್ಲಿ ಸುಮಾರು ಅವಾರ್ಡ್ಗಳು ಬಂದಿದೆ. ಅದು 1000ಕ್ಕಿಂತ ಮೇಲ್ಪಟ್ಟು ಮಾಡಿದ್ದೀನಿ ಚಿತ್ರರಸಿಕರ ಸಂಘದಲ್ಲಿ. ಇದೆಲ್ಲವನ್ನು ಗಮನಿಸಿಕೊಂಡೇ ಅವಾರ್ಡ್ ಕೊಡುವಂಥದ್ದು. ಇನ್ನು ಕಂಬಳ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಸಾಧನೆಗಳನ್ನ ಪ್ರತಿಯೊಬ್ಬಡಿಸ್ತಾ ಇರ್ತಾರೆ. ಆ ದಿಶೆಯಲ್ಲಿ ಆರ್ಯಭಟ ಸಂಸ್ಥೆಯಲ್ಲಿ ಇವತ್ತು ನಾನು ಉಪಾಧ್ಯಕ್ಷ ಆಗಿದ್ದೆ. ನನಗೆ ಬಂದ ಪ್ರಶಸ್ತಿಗಳಲ್ಲಿ ಆರ್ಯಭಟ ಪ್ರಶಸ್ತಿ ಬಹಳ ದೊಡ್ಡದು. ಸುಮಾರು 25 ವರ್ಷ ಹಿಂದೆ ಆರ್ಯಭಟ ಪ್ರಶಸ್ತಿ ಬಂತು. ಸುವರ್ಣ ಕನ್ನಡಿಗ ಬಂತು, ಗಾನಶ್ರೀ ಕರ್ನಾಟಕ ಭೂಷಣ ಬಂತು, ಕಲಾ ಸೇವಾರತ್ನ, ಬಲಿಯಂದ್ರ ಪುರಸ್ಕಾರ, ಕರ್ನಾಟಕ ಭೂಷಣ, ಸಮಾಜ ಭೂಷಣ, ಕನ್ನಡ ಸೇರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸೇರಿ ಡಾಕ್ಟರ್ PB ಶ್ರೀನಿವಾಸ್ ಯಶೋನಿಧಿ ಪ್ರಶಸ್ತಿ ಸೇರಿ ಸುಮಾರು 35ಕ್ಕಿಂತ ಮೇಲ್ಪಟ್ಟು ಪ್ರಶಸ್ತಿಗಳು ಬಂದಿದೆ. ಹಾಗೂ ಹಲವು ಕಡೆ ಹಲವು ರೀತಿಯ ಸನ್ಮಾನಗಳು ನಡೆದಿದೆ. ಇದು ನನಗೆ ತೃಪ್ತಿ ಕೊಟ್ಟದ್ದು. ಯಾಕೆಂದ್ರೆ ಸಮಾಜದ ವಿವಿಧ ಸ್ತರಗಳಲ್ಲಿ ಕೆಲಸ ಮಾಡಿದ್ದಕ್ಕೆ ನನಗೆ ಸ್ವಂತ ಗೌರವ ಅಂತ ತಿಳ್ಕೊಂಡು ಪ್ರಶಸ್ತಿ ನಾನೊಬ್ಬನೇ ತಗೊಳ್ಳೋದಲ್ಲ ಅಂತ ನಮ್ಮ ತಂದೆ ಹೆಸರಲ್ಲಿ ಸಮೇತ ಪಾಶುಪತ ಪುರಸ್ಕಾರ ಅಂತ ಹಲವು ಗಣ್ಯರಿಗೆ ಊರಲ್ಲಿ ಹೋಗಿ ಪ್ರಶಸ್ತಿಯನ್ನು ಕೊಟ್ಟು ಹಲವರಿಗೆ ಪ್ರಶಸ್ತಿ ಕೊಡಿಸುವ ಕೆಲಸ ಮಾಡಿದ್ದೀನಿ. ಇದು ಹೆಮ್ಮೆಯ ವಿಷಯ. ಹಲವಾರು ಮಾಧ್ಯಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಕೊಂಡಿದ್ದೀರಿ. ಈ ಮಾಧ್ಯಮಗಳೊಂದಿನ ನಿಮ್ಮ ಒಡನಾಟದ ಬಗ್ಗೆ 1-2 ಮಾತು ಹೇಳ್ಬೋದು? ಮಾಧ್ಯಮ ಅಂತ ಹೇಳುವಾಗ ತುಂಬಾ ಖುಷಿ ಆಯಿತು. ಯಾಕಂದ್ರೆ ಬಾಲ್ಯದಲ್ಲೇ ಮಾಧ್ಯಮದ ಮೇಲೆ ವಿಶೇಷ ಆಸಕ್ತಿ. ಮೊದಲಿಗೆ ಉದಯವಾಣಿಯಲ್ಲಿದ್ದೆ, ಆಮೇಲೆ ಮೃಗುವಾಣಿ, ಇಶುದಿ ಪತ್ರಿಕೆ, ಹಾಗೂ ಕರಾವಳಿ ಮಿತ್ರ, ಹಾಗೂ ಬ್ರಾಹ್ಮಣ ಮಹಾಸಭೆಯ ಒಂದು ಪತ್ರಿಕೆ, ಹಾಗೆ ಇನ್ನು ಕೆಲವು ಪತ್ರಿಕೆಗಳಲ್ಲಿ ಸಕ್ರಿಯವಾಗಿ ನಾನು ತೊಡಗಿಕೊಂಡಿದ್ದೆ. ಯಾಕಂದ್ರೆ ಬರವಣಿಗೆ ಇಷ್ಟ ನನಗೆ. ಹಾಗೂ ಇನ್ನು ದೂರದರ್ಶನ ಮಾಧ್ಯಮ ಕ್ಷೇತ್ರ ಆಗಿ ದೂರದರ್ಶನ ಇರ್ಬೋದು. ದೂರದರ್ಶನಲ್ಲಿ 2 ಸರ್ತಿ ಶುಭೋದಯ ಕಾರ್ಯಕ್ರಮದಲ್ಲಿ ದೊಡ್ಡ ಸಂದರ್ಶನ ಆಯಿತು. ಮನೆ ಬಿಚ್ಚಿ ಮಾತಾಡುವಷ್ಟು, ಜನಗಳಿಗೆ ಮುಟ್ಟುವಷ್ಟು ವಿಷಯಗಳನ್ನ ಅಂದು ಸಾದರಪಡಿಸಿದ್ದೆ. ಇದಲ್ಲದೆ ಹಲವು ಚಾನೆಲ್ನವರು ನನ್ನನ್ನು ಕರೆದು ಸಂದರ್ಶನಗಳನ್ನು ಮಾಡಿದರು. ಹಾಗೆ ಮಾಧ್ಯಮದವರು, TV ಮಾಧ್ಯಮದವರು ಬೇರೆ ಬೇರೆ ಊರಿಗೆ ಸಂಬಂಧಪಟ್ಟಂತ ವಿಷಯಗಳು ಬಂದಾಗ ಚರ್ಚೆಗಾಗಿ ನನ್ನನ್ನು ಕರೀತಾ ಇದ್ರು. ಹೋಗಿ ಭಾಗವಹಿಸಿ ಸಂತೋಷ ಪಡ್ತಾ ಇದ್ದೆ. ಇನ್ನು ಮಾಧ್ಯಮಗಳು ಬೇರೆ ಬೇರೆ ಇರ್ಬೋದು. ರಂಗಭೂಮಿ ಅದು ಒಂದು ರೀತಿ ಮಾಧ್ಯಮನೇ. ಉಡುಪಿಯಲ್ಲಿ ಇರುವಾಗಲೇ ರಂಗಭೂಮಿಯ ಪರಿಚಯ ಆಯಿತು. ಅಂದಿಂದ ನಾಟಕ ಮತ್ತೊಂದು ಅಂತ ಹೇಳುವರಲ್ಲಿ ಇವತ್ತಿನವರೆಗೂ ಹಿಂದೆ ಬೀಳಲಿಲ್ಲ. ಮತ್ತೆ ಯಕ್ಷಗಾನ ಬಾಲ್ಯದಿಂದಲೇ ಅಡೂರಂದ್ರೆ ಯಕ್ಷಗಾನದ ಒಂದು ಊರಿದ್ದ ಹಾಗೆ. ಅಲ್ಲೂ ಕೇಳಿ 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 ನೋಡಿ ನೋಡಿ ಆಸಕ್ತಿ ಹುಟ್ಟಿತು. ರಾಜನಲ್ಲಿ ಬಂದ ನಂತರ ವೇಷನೂ ಮಾಡಿದೆ. ಅಷ್ಟೇ ಅಲ್ಲ, ಅದರಲ್ಲಿ ತಾಳಮದ್ದಳೆ ಅಂತ ಇದೆ. ಆ ತಾಳಮದ್ದಳೆಯಲ್ಲಿ ಅರ್ಥಧಾರಿಯಾಗಿಯೂ ಭಾಗವಹಿಸಿದೆ. ಇನ್ನು ಮೈಮ್ ಶೋ ಅದರಲ್ಲಿಯೂ ಭಾಗವಹಿಸಿದೆ. ಇನ್ನು ಯಾವುದರಲ್ಲಿ ಅಂತ ಹೇಳಿ ಕ್ರೀಡೆಯಲ್ಲಿ ಸ್ವಲ್ಪ ಆಸಕ್ತಿ ಕಮ್ಮಿ ಹೇಳಬಾರ್ದು, ಅದರಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ. ಇನ್ನು ಹಿರಿತೆರೆ ಕಿರಿತೆರೆ ಇದರಲ್ಲಿ ಸಮೇತ ಭಾಗವಹಿಸಿ ನನ್ನ ಸಂತೋಷನ ವೃದ್ಧಿಸಿಕೊಂಡೆ. ಇನ್ನು ಹಾಗೆ ಹೇಳುವಾಗಿದ್ರೆ ಓದುವ ಹವ್ಯಾಸ ಜಾಸ್ತಿ. ಮಾಧ್ಯಮದಲ್ಲಿ ಅದೇ ಚಂದನದಲ್ಲಿ ನಮ್ಮ ಆನಂದ ಬೆಳಕು ಸೇರಿ ಹಲವಾರು ಕಾರ್ಯಕ್ರಮಗಳನ್ನು ತಂಡ ಕಟ್ಟಿಕೊಂಡು ಹೋಗಿ ಅಲ್ಲಿ ಕಾರ್ಯಕ್ರಮ ಕೊಟ್ಟು ಬಂದದ್ದು ಇದೆ. ವಿಶೇಷ ಅಂದ್ರೆ ಹಲವರಿಗೆ ಅವಕಾಶ ಕೊಡುವಂಥದ್ದೇ ನನಗೆ ಖುಷಿ ವಿಷಯ. ತುಂಬಾ ಜನರನ್ನು ಮಾಧ್ಯಮ ಕ್ಷೇತ್ರದಲ್ಲಿ ಜೊತೆಯಾಗಿ ಸ್ಪಂದಿಸಿ ಅವರಿಗೂ ಅವಕಾಶ ಕೊಡಿಸಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತದೆ. ಮಾಧ್ಯಮದಲ್ಲಿ ಉದಯ ಧರ್ಮಸ್ಥಳ್ ನನಗೆ ತುಂಬಾ ಸಹಕಾರಿಯಾಗಿದ್ರು. ಇನ್ನು ಹೇಳುವಾಗಿದ್ರೆ ಇಲ್ಲ, ಹೆಚ್ಚಿನ ಇದು ನೋಡ್ಕೊಂಡಿದ್ದೀನಿ, ಹೇಳಿದ್ದೀನಿ. ಈಗ ಇನ್ನು ಅಲ್ಲಿಂದ ಪ್ರತಿಫಲ ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದನ್ನ ಪ್ರದರ್ಶನ ಮಾಡಿದ್ದು, ಬೇರೆ ಬೇರೆ ಕ್ಷೇತ್ರ ಮಾಧ್ಯಮ ಸಿಕ್ಕಿದ ಅನುಭವವನ್ನ ಬೇರೆ ಕಡೆ ಹಂಚಿಕೊಂಡಿದ್ದು. ಮಾಧ್ಯಮ ಎಲ್ರಿಗೂ ತಲುಪುವಂಥದ್ದು. ಇನ್ನು ಸ್ಟೇಟಸ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅದರ ಮೂಲಕ ದಿನ ಜನಗಳನ್ನ ತಲುಪ್ತಾ ಇದ್ದೀವಿ. ಇನ್ನೇನಂದ್ರೆ ಮಾಧ್ಯಮ ಎಲ್ಲೇ ಹೋಗ್ಲಿ ನಾವು ಜನರ ಪ್ರೀತಿ ವಿಶ್ವಾಸ ಮಣಿಬೇಕು, ಜೊತೆ ಆಗ್ಬೇಕು. ದಿನಕ್ಕೆ 2 ಜನ ಪರಿಚಯ ಮಾಡಿದ್ರೆ ವರ್ಷಕ್ಕೊಂದು 100 ಜನ ಆದ್ರೂ ಉಳಿತಾರೆ ಅಂತ ಹೇಳೋ ನಂಬಿಕೆ. ಅದಕ್ಕೆ ವಿವಿಧ ಮಾಧ್ಯಮದ ಮೂಲಕ, ಸಂಘಗಳ ಮೂಲಕ ಜೊತೆಯಾಗಿ ನಾನು ರಾಜಧಾನಿಗೆ ಬಂದು ಏನಾದ್ರು ಮಾಡಿದ್ದೀನಿ ಅಂದ್ರೆ ಜನಸಂಪರ್ಕ, ವಿಶೇಷವಾಗಿ ಆನಂದ ಬಳಗದಲ್ಲಿ ಹಾಗೂ ತುಳು ಸಂಘದ ಇವರೆಲ್ಲರನ್ನೂ ಮಾಧ್ಯಮದಲ್ಲಿ ಬರೆದು ಮುಟ್ಟಿಸುವುದರ ಮೂಲಕ ಸಮೇತ ಗುರುತಿಸಿಕೊಂಡಿದ್ದೇನೆ. ಇದೇ ನನ್ನ ಸಂತೋಷ. ಅಡಿಗೆ ನಿಮ್ಮನ್ನು ನೋಡಿದಾಗ ನನಗೆ ನೆನಪಾಗೋದಂದ್ರೆ ಪ್ರತಿಭೆಯ ಪ್ರತಿರೂಪ ಕನ್ನಡಿಗ ಅಂತ ಹೇಳುವ ಒಂದು ಪುಸ್ತಕ ನೆನಪಾಗ್ತದೆ. ಆ್ಯಕ್ಚುಲಿ
ಈ ಪುಸ್ತಕದ ಮಹತ್ವವನ್ನು ಸ್ವಲ್ಪ ನಮ್ಮ ಸಂದರ್ಶನ ನಮ್ಮ ಕೇಳುವಂಥವ್ರಿಗೆ ಹೇಳ್ಬೋದು ಸ್ವಲ್ಪ. ಖಂಡಿತ ಹೇಳ್ಬೋದು. ಯಾಕಂದ್ರೆ ಕನ್ನಡಿಗ ಅಂತ ಹಾಕಿದ್ದು KN ಅಡಿಗ, ಅದರ ಮತ್ತೊಂದು ರೂಪವೇ ಕನ್ನಡಿಗ. ಪ್ರತಿಭೆಯ ಪ್ರತಿರೂಪ ಅಂತ ಯಾಕೆ ಹೇಳಿದ್ರೆ ಅಂದ್ರೆ ಹೆಚ್ಚಿನ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದೇನೆ. ಈ ಪುಸ್ತಕ ನನ್ನ ಅಭಿಮಾನಿಗಳ ಸಂಘ ಹೊರತಂದಿದೆ. ಇದರಲ್ಲಿ ಬಹಳಷ್ಟು ಸಮಾಜದ ಗಣ್ಯಾತಿ ಗಣ್ಯರು, ಫಿಲ್ಮ್ನವರು ಇರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದವರು ಒಂದೊಂದು ಬರಹ ಬರೆದು ಕೊಟ್ಟಿದ್ದಾರೆ. ಅದು ನೋಡಿದಾಗಲೇ ನನ್ನ ಮನಸ್ಸು ತುಂಬಾ ಸಂತೋಷ ಆಗಿದೆ. ನನ್ನ ಬಗ್ಗೆ ಪರಿಚಯ ಮಾಡಿ ಅಭಿಮಾನಿ ಸಂಘದಿಂದ ನನ್ನ 60ನೇ ವರ್ಷದ ಸಂಭ್ರಮಕ್ಕೆ ಇದನ್ನು ಬಿಡುಗಡೆ ಮಾಡಿ ಎಲ್ರಿಗೂ ಹಂಚ್ತೀವಿ. ಸಮಯ ಬಂದರೆ ಇನ್ನೊಮ್ಮೆ ಹೊಸ ಪುಸ್ತಕನ ಇದೇ ರೀತಿ ಹೊರತರುವ ಆಲೋಚನೆಯು ನಮಗಿದೆ. ಇಂಥ ಪ್ರತಿಭೆ ಪ್ರತಿಯೊಬ್ಬರಲ್ಲಿರುತ್ತೆ. ಅವರ ಪುಸ್ತಕನ ಇದೇ ರೀತಿ ಹೊರಬರಲಿ ಅಂತ ನಮ್ಮ ಆಶಯ. ಅಡಿಗರೇ, ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದೀರಿ. ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ದೊಡ್ಡ ಹೆಸರು ಮಾಡಿರ್ಬೇಕಾದ್ರೆ ನಿಮಗೆ ಬಹಳಷ್ಟು ಜನ ಸಹಾಯ ಮಾಡಿರಲೇಬೇಕು. ಇವತ್ತು ಅಂಥವರನ್ನ ನೆನಪಿಸ್ಕೊಳ್ಬೇಕು ಅಂತ ಏನಾದ್ರು ನಿಮ್ಮ ಮನಸ್ಸಲ್ಲಿ ಇದೆಯಾ? ಯಾರ ಬೆಳವಣಿಗೆಯಲ್ಲಿಯೂ ಹಲವರ ಪಾತ್ರ ಅಲ್ಲಿ ಇದ್ದೇ ಇರುತ್ತೆ. ನಾನು ಅಂಥವ್ರನ್ನ ಜಾಸ್ತಿ ನೆನೆಬೇಕಾಗತ್ತೆ. ಅಖಿಲ ಕನ್ನಡ ಬ್ರಾಹ್ಮಣ ಮಹಾಸಭಾದ ಡಾಕ್ಟರ್ BNV ಸುಬ್ರಹ್ಮಣ್ಯ ಮರೆಯೋಕ್ಕಾಗಲ್ಲ. ಕಬ್ಬಿನಾಲೆ ವಸಂತ ಭಾರದ್ವಾಜ್ ಯಕ್ಷಗಾನಕ್ಕೆ ಬಹಳಷ್ಟು ಬರೆದವರು. ನಮ್ಮ ಜೀವನದಲ್ಲಿ ಅವರು ನಮ್ಮ ಜೊತೆಯಾಗಿದ್ದಾರೆ. ತೀಸಾ ಗಣೇಶ್ ಉಪಾಧ್ಯಾಯ ಎಂಥ ಮಹಾನ್ ವ್ಯಕ್ತಿ. ನರಸಿಂಹ ಭಟ್ ನನಗೆ ವಿದ್ಯಾಭ್ಯಾಸದ ಮೇಲೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದವರು. ಚಲನಚಿತ್ರ ವಿಭಾಗದ ಮನೋಹರ್ ಸದಾ ಪ್ರೀತಿ ವಾತ್ಸಲ್ಯವನ್ನು ಚೆಲ್ಲಿದವರು. ಇನ್ನು ನಮ್ಮ ಸಂಸ್ಥೆಗೆ ಉದ್ಯೋಗ ಕೊಟ್ಟಂತ ಬೇಲೂರು ಗಣಪತಿ ಬಾಯರಿ, MR ವೆಂಕಟೇಶ್, ರಾಮಚಂದ್ರ ಉಪಾಧ್ಯಾಯ ಆನಂದ ಬಳಗದ ಅಧ್ಯಕ್ಷರಾಗಿದ್ದವರು. B ಸತ್ಯನಾರಾಯಣ್, ಸುಧಾಕರ ಬಂದಂದೆ ಫಿಲಂ ಧಾರಾವಾಹಿ ಹಲವು ಕಡೆ ನಮಗೆ ಅವಕಾಶ ಕೊಟ್ಟವರು. ಹರಿದಾಸ್ ಮುನ್ನೂರ್, ಸ್ನೇಹಜೀವಿ, ಪ್ರಶಾಂತ್ ರಾಜ್ವಿ ತಂತ್ರಿ, ನಮಗೆ ಒಂದು ಊರಲ್ಲಿ ಹೋಗಿ ಪ್ರಶಸ್ತಿ ಕೊಡೋ ಸಮಯದಲ್ಲಿ ನಮ್ಮ ಜೊತೆಯಾದವರು. ಉದಯ ಧರ್ಮಸ್ಥಳ್ ತುಳುವಿಗಾಗಿ ಶ್ರಮ ಹಾಕಿದಾಗ ಸದಾ ನೆನಪಿನಲ್ಲಿ ಉಳಿಯುವಂಥ ವ್ಯಕ್ತಿ. Y ಜಯಂತರಾವ್ ಸದಾ ಆತ್ಮೀಯರು. ಶಶಿಧರ ಕೋಟೆ ಕಾಲದ ಗಾರುಡಿಗ, ಅಂಥವರು ನಮ್ಮ ಸ್ನೇಹಿತರು. ಕೋಟೇಶ್ವರ ಸೂರ್ಯನಾರಾಯಣ ಈಗ ಇಲ್ಲ, ಇದ್ದಾಗ ಹಲವು ವಿಷಯಗಳನ್ನ ನಾವು ಮಾತಾಡ್ಕೊಂಡಿದ್ದೆವು. M ಸತ್ಯನಾರಾಯಣ ಭಟ್ ಆನಂದ ಬಳಗದ ಮೂಲಕ ತುಂಬಾ ತಿಳಿದವರು, ಅವರು ನಮ್ಮೊಟ್ಟಿಗಿದ್ದು. ರಾಧಾಕೃಷ್ಣ ಹುರಾಳ್ರು, ಯಕ್ಷಗಾನ ವೇಷ ನಾನು ಹಾಕ್ಲಿಕ್ಕೆ ಅವರೇ ಕಾರಣ. ರಾಜು ಮಳವಳ್ಳಿ ನನ್ನ ಬಗ್ಗೆ ತಿಳಿದು ಬರೆದು 4 ಜನರಿಗೆ ಮುಟ್ಟಿಸಿದರು. K ಸದಾಶಿವ ಆಚಾರ್ಯ ತುಂಬಾ ಒಳ್ಳೆ ವ್ಯಕ್ತಿ. ನಮ್ಮ ಮನೆ ಕಟ್ಟಿದಾಗ ಬಹಳಷ್ಟು ಸಹಾಯ ಮಾಡಿದರು. C ಸಚ್ಚಿದಾನಂದ ಮೂರ್ತಿ ನಮ್ಮ ಲೇಔಟ್ನ ಅಧ್ಯಕ್ಷರು. ನಾವು ಅವ್ರ ಜೊತೆ ಸೇರಿಕೊಂಡು ಲೇಔಟ್ನ ಬಹಳಷ್ಟು ಡೆವಲಪ್ಮೆಂಟ್ ಮಾಡಿದರು. ಶರತ್ ಕುಮಾರ್ ಭಟ್ ನಮ್ಮ ಇಶುದಿ ಪತ್ರಿಕೆ ಸಂಪಾದಕರು. ಬಾಲ್ಯದಲ್ಲಿ ಬಹಳ ವರ್ಷದಿಂದ ಆತ್ಮೀಯರಾಗಿ ನಾವು ಜೊತೆಯಾದವರು. ಇನ್ನು ಬಹಳಷ್ಟು ಜನ ಇದ್ದಾರೆ. ಯಾರನ್ನೆಲ್ಲ ನೆನೆಯಲಿ, ಒಬ್ಬರನ್ನ ಇಲ್ಲದೆ ಹೆಚ್ಚು, ಒಬ್ಬರ ಇಲ್ಲದೆ ಕಮ್ಮಿ, ಇಷ್ಟು ಜನರನ್ನ ನೆನೆಸ್ಕೊಳ್ತೇನೆ. ಇದೆಲ್ಲಕ್ಕಿಂತ ಮೇಲಾಗಿ ನನ್ನ ತಂದೆ K ಸೀತಾರಾಮ್ ಅಡಿಗ ನನ್ನ ಜೀವನದ ದೊಡ್ಡ ಶಿಖರ. ಅವರನ್ನು ಮರೆಯಲು ಸಾಧ್ಯವೇ ಇಲ್ಲ. ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ ನಮ್ಮವರಿಗೆಲ್ಲ? ಯಾವುದೇ ಕೆಲಸ ಮಾಡಬೇಕಿದ್ರೆ ನಮ್ಮ ಕುಟುಂಬದ ಸಹಕಾರ ಯಾವತ್ತೂ ನಮಗೆ ಬೇಕು. ಅದಿಲ್ಲದಿದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ದಿಶೆಯಲ್ಲಿ ನನ್ನ ಕುಟುಂಬ ಸದಸ್ಯರು ಯಾವತ್ತೂ ನನ್ನ ಜೊತೆಗಿದ್ದಾರೆ. ಇನ್ನು ಅವರ ಬಗ್ಗೆ ಹೇಳ್ಬೇಕಿದ್ರೆ 1985 ನನ್ನ ಮದುವೆ ಆಯಿತು. G ರಾಜೇಶ್ವರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆಗ ಕೆಲಸ ಮಾಡ್ತಾ ಇದ್ದೆ. ಅವಳನ್ನ ಮದುವೆ ಆದೆ. ಇವತ್ತಿಗೆ ನಾನು ಸದಾ ನೆನೆಸ್ಕೊಳ್ಬೇಕಿದ್ರೆ ಅವಳನ್ನು ನೆನೆಸ್ಕೊಳ್ಬೇಕು. ಸಮಯಕ್ಕೆ ಸರಿಯಾಗಿ ಮಾಡಿ ಹಾಕೋದಲ್ಲದೆ ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡವಳು ಅಂದರೆ ರಾಜೇಶ್ವರಿ. ಅವಳ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಇನ್ನು ಭರತ್ ಅಡಿಗ, ಅವನು ಅಷ್ಟೇ. ಅಪ್ಪ ಅಂದರೆ ಆಯ್ತು ಅವನಿಗೆ. ನಾವು ಕೇಳದೇನೆ ನಮ್ಗೆ ಬೇಕಾದೆಲ್ಲ ಮಾಡಿಕೊಡುವಂಥ ಸಕಲ ಗುಣ ಸಂಪನ್ನ ಅವನು. ಅವನಿಗೆ ಪ್ರೀತಿಯ ಮಡದಿ ಅಪೇಕ್ಷಾ ಉಡುಪಿ ಕಡೆಯವಳು. ಅವಳು ಸಾಫ್ಟ್ವೇರ್ ಇಂಜಿನಿಯರ್, ಭರತನು ಸಾಫ್ಟ್ವೇರ್ ಇಂಜಿನಿಯರ್. ಅವರಿಬ್ಬರಿಗೆ ಜನಿಸಿದ ಮಗುವೆ ಕೃಷಿ. ಅಜ್ಜ 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 ಮನೇಲಿ ಇದ್ದಷ್ಟೊತ್ತು ಅಜ್ಜನಿಗೆ ಖುಷಿ ಕೊಡುವಂಥ ಮಗು ಅಂದರೆ ಕೃಷಿ. ಯಾಕಂದ್ರೆ ಅವಳಿದ್ರೆ ಮನೆ ತುಂಬುತ್ತೆ, ಮನಸ್ಸು ತುಂಬುತ್ತೆ.
ನನ್ನ ಮನಸ್ಸು ಹಗುರಾಗತ್ತೆ. ಎರಡನೇ ಮಗ ಶರತ್, ಅವನು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಯಾವ ಕೆಲಸಕ್ಕೂ ಸೈ, ಎಲ್ಲಿ ಹೋಗ್ಬೇಕಿದ್ರು ಜಾಟತೆ, ಬರಲ್ಲ, ಜೊತೆಗಿರಲ್ಲ, ಈ ರೀತಿಯ ಒಂದು ರೀತಿಯ ಪ್ರಶ್ನೆ ಹಾಕಿ ನನಗೆ ಯಾವತ್ತೂ ಧೈರ್ಯ ತುಂಬುವಂತ ನನ್ನ ಮಗ ಶರತ್. ಅವನ ಕೆಲಸನೂ ಬಹಳ ದೊಡ್ಡದಿದೆ. ಅವನಿಗೆ 2 ವರ್ಷ ಹಿಂದೆ ಮದುವೆ ಆಯಿತು. ಶುಭ ಅಂತ, ಅವಳು ಟೀಚಿಂಗ್ ಪ್ರವೃತ್ತಿ. ಅವರು ಬಂದು 2 ಸೊಸೆಯಂದ್ರು 2 ಮಕ್ಕಳಿದ್ರೆ ನನಗೆ ಬೇರೆ ಹೆಣ್ಮಕ್ಳಿಲ್ಲ. ಆ ಸೊಸೆಯಂದ್ರೆ ನನಗೆ ಹೆಣ್ಮಕ್ಳು. ಅಷ್ಟೊಂದು ಖುಷಿ ಕೊಡ್ತಾರೆ. 2ನೇ ಮಗನಿಗೆ, ಆ ದಂಪತಿಗಳಿಗೆ ಖುಷಿ ಕೊಡ್ಲಿಕ್ಕೆ ಇನ್ನೊಂದು ಪುಟಾಣಿ ಮಗು ಈಗ ಬಂದಿದೆ. 3 ತಿಂಗಳಾಯ್ತಷ್ಟೇ. ಅವಳ ಜೀವನವು ಉಜ್ವಲ ಆಗಬೇಕು. ಈ ನಮ್ಮ ಕುಟುಂಬ ಉಂಟಲ್ಲ, ನಮ್ಮ ಬಂಧುಗಳಿಗೆಲ್ಲ ನಾವೆಲ್ಲರೂ ಆತ್ಮೀಯವಾಗಿದ್ದೀವಿ. ಪ್ರತಿಯೊಬ್ಬರಿಗೂ ನಾವು ಬೇಕು, ನಮಗೂ ನಮ್ಮ ಕುಟುಂಬ ಅಲ್ಲದೆ ಒಂದು ಬಳಗದವರು ಬೇಕು. ಈ ರೀತಿ ಹೊಂದಾಣಿಕೆ ಜೀವನವೇ ನನ್ನ ಕುಟುಂಬ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೀನಿ. ಕೊನೆಯದಾಗಿ ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಿಮ್ಮ ಕಿವಿ ಮಾತು. ಯುವ ಜನತೆ ಹಾದಿ ತಪ್ಪುವಂತಹ ಕೆಲಸಗಳು ಬಹಳಷ್ಟು ಆಗ್ತಾ ಇದೆ. ಮೊಬೈಲ್ ಯಾವಾಗ ಬಂತೋ ಅದು ಎಷ್ಟು ಒಳ್ಳೆಯದಕ್ಕೆ ಇದೆಯೋ ಅಷ್ಟೇ ಕೆಟ್ಟದಕ್ಕೂ ಇದೆ. ಅಂಥದನ್ನು ನಾವೀಗ ಕಾಣ್ತಾ ಇದ್ದೀವಿ. ಯುವ ಜನರು ನಮ್ಮ ಹಾಗೆ ಅಲ್ಲ. ಮೊದಲೆಲ್ಲ ವಿದ್ಯೆ ತಲೆಗೆ ಹತ್ತಿದ ಸಮೇತ ಕಲಿಯುವಂಥ ಅವಕಾಶಗಳಿಲ್ಲ. ಈಗ ಕಲಿಯುವಂಥ ಸಾಫ್ಟ್ವೇರ್ ಮತ್ತೊಂದು ಕಂಪ್ಯೂಟರ್ ಬಂದ ನಂತರ ಅವಕಾಶಗಳು ತುಂಬ ಆಗಿದೆ. ಪ್ರತಿಭೆ ಅಡಗಿತ್ತು, ಈಗ ಬೆಳೀತಾ ಇದೆ. ನಾವು ಎಲ್ಲರೂ ಕೆಟ್ಟವರಿರೋಕ್ಕಾಗಲ್ಲ. ಆ ವಿದ್ಯಾರ್ಥಿಗಳು, ಯುವ ಜನತೆಗಳು ದೇಶದ ಹಿತಾಸಕ್ತಿಗಳು ಕಾಣಬೇಕು. ನಮ್ಮ ಸಂಪ್ರದಾಯವನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಬಂಧು ಬಳಗವನ್ನ ನಮ್ಮವ್ರ ತಿಳ್ಕೊಳ್ಳಿಕ್ಕೆ ಬಯಸಬೇಕು. ಅಪ್ಪ ಅಮ್ಮಂದ್ರನ್ನ ಜೊತೆ ಅಣ್ಣ ತಮ್ಮಂದ್ರನ್ನ ಒಟ್ಟಾಗಿ ಬಾಳುವನ್ನ ಕಲಿತ್ಕೊಳ್ಬೇಕು. ಯಾರಿಗೂ ಎದುರು ಮಾತಾಡುತ್ತಿಲ್ಲ, ಹೊಂದಿಕೊಂಡು ಜೀವನ ಸಾಗಿಸ, ಇದು ಬಹಳ ಮುಖ್ಯ. ಯುವ ಜನತೆ ಹೊಂದಿಕೊಂಡು ಯಾವತ್ತೂ ಬಾಳ್ತಾರೋ ಆ ಸಮಾಜ ಉದ್ಧಾರ ಆಗುತ್ತೆ. ಉಳಿತನ್ನೇ ಬಯಸಿ ಕೆಡುಕನ್ನ ದೂರ ಇಟ್ಟು ಸಮಾಜದ ಜೊತೆಯಾಗಿ ನಡೆಯುವಂಥ ಕಲೆ ಇದೆ ಅಲ್ಲ, ಅದು ಯುವ ಜನರಿಗೆ ಬಂದರೆ ಈ ಸಮಾಜ ಉದ್ಧಾರ ಆಗತ್ತೆ. ಆದರೆ ಯುವ ಜನರು ಬೇರೆ ಬೇರೆ ಕಾರಣಗಳ ಹಾದಿ ತಪ್ತಾ ಇದ್ದಾರೆ. ಹಾದಿ ತಪ್ಪಿದವನು ದೇಶವನ್ನು ಎಷ್ಟು ಉಳಿಸ್ಯಾನು. ಪೋಷಕರ ಕರ್ತವ್ಯ ಅಂತಾರೆ. ಪೋಷಕರಾದ್ರು ಏನು ಮಾಡ್ಲಿಕ್ಕಾಗುತ್ತೆ? ಪೋಷಕರ ಮಾತು ಎಷ್ಟು ಬೆಳೆಯುತ್ತೆ? ಸರಿಯಾದ ಶಿಕ್ಷಣ, ಸರಿಯಾದ ಸಮಾಜ, ಸರಿಯಾದ ಹಿತವಚನ, ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಆತ್ಮೀಯರು, ನಮ್ಮ ಸಮಾಜದ ವಿಧಿ ವಿಧಾನಗಳನ್ನ ಅರಿಸಿಕೊಂಡು ಹೋಗುವ ವಿಧಿ ಮಕ್ಕಳಿದ್ದಾರಲ್ಲ, ಅವರೇ ದೇಶದ ಆಧಾರ ಸ್ತಂಭಗಳು. ಅವರೇ ದೇಶದ ಆಧಾರ ಸ್ತಂಭಗಳು. ಅವರೇ ಕುಟುಂಬದ ಜವಾಬ್ದಾರಿ ಯುವಕರು. ಅವರೇ ಎಲ್ರಿಗೂ ಮಾದರಿ ಆಗ್ತವರು ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ಕೊಂಡು, ಕೃಷ್ಣ ಪ್ರಸಾದ್ ಇವತ್ತು ನನ್ನ ಬಾಯಿಂದ ಹಲವು ಮಾತುಗಳನ್ನ ಆಡಿಸಿದ್ದಾರೆ. ನಾನು ಎಣಿಸಿದ ಮಹನೀಯರಿದ್ದಾರಲ್ಲ, ಅವರ ಮಧ್ಯೆ ಈ ಕೃಷ್ಣ ಪ್ರಸಾದ್ ಸಮೇತ ಇದ್ದಾರೆ. ನಾವು ಜೊತೆಯಾಗಿ ಇರುವವರು, ಸಮಾನವಾಗಿ ಹಂಚಿಕೊಳ್ಳುವವರು, ಸಮಾನವಾಗಿ ಚಿಂತನೆ ಮಾಡುವ, ಒಳ್ಳೆಯದನ್ನೇ ಬಯಸುವ, ಎಲ್ರಿಗೂ ಒಳ್ಳೆಯದಾಗಿ ಬಯಸುವರು. ಇಂಥವ್ರು ಈ ಸಮಾಜದಲ್ಲಿ ಇನ್ನಷ್ಟು ವೃದ್ಧಿಸಲಿ. ಸಮಾಜದ ಜೊತೆ ಪ್ರತಿಯೊಬ್ಬರು ಮುನ್ನಡೆಯುವಂತಾಗಲಿ. ಕಾಲ ಕಾಲಕ್ಕೆ ಮಳೆ ಬೆಳೆ ಬರಲಿ. ಆ ಮೂಲಕ ದೇಶಕ್ಕೆ, ರಾಜ್ಯಕ್ಕೆ ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ಹೇಳುವುದರ ಮೂಲಕ ಈ ಅವಕಾಶಕ್ಕಾಗಿ ನಿಮ್ಗೆಲ್ರಿಗೂ ಮನ ತುಂಬಿದ ನಮನಗಳು. ಇವತ್ತು ನಾವು ಸಂದರ್ಶನ ಮಾಡಿದ್ದು ಡಾಕ್ಟರ್ ಕೆ ಅಡಿಗಾರ್ ಅವರನ್ನು. ಇವತ್ತು ಸಮಾಜದಲ್ಲಿ ಒಂದು ಹೆಮ್ಮರವಾಗಿ ಬೆಳೆದಿದ್ದಾರೆ. ಅದು ಯಾವುದೇ ಕ್ಷೇತ್ರ ಇರ್ಬೋದು, ಮಾಧ್ಯಮ ಕ್ಷೇತ್ರ ಅಥವಾ ರಂಗಭೂಮಿ, ಸಮಾಜ ಸೇವೆ, ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಬಹಳಷ್ಟು ದೊಡ್ಡ ಹೆಸರು ಗಳಿಸಿಕೊಂಡಿದ್ದಾರೆ. ಅವರ ಮಾತಿನಲ್ಲಿ ನಾವುಗಳು ಕಲಿಯುವಂಥ ಬಹಳ ವಿಷಯ ಇದೆ. ಅವರು ಸಮಾಜಕ್ಕೆ ಯಾವ ರೀತಿ ಸಹಾಯ ಮಾಡಿದ್ದಾರೆ, ಯಾರ್ಯಾರಿಗೆ ಸಹಾಯ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಇದೆಲ್ಲ ನೀವು ಸ್ವಲ್ಪ ವಿವರವಾಗಿ ಹೇಳಿದ್ರು. ಇದರಿಂದ ನಾವೆಲ್ಲ ಸದಸ್ಯರು ಕಲಿಯುವಂಥದ್ದು ಬಹಳಷ್ಟಿದೆ. ಇವತ್ತಿನ ಈ ಸಂದರ್ಶನಕ್ಕೆ ಬಂದು ನಮ್ಮೊಡನೆಗಿದ್ದು ನಮ್ಮ ಕ್ವೆಶ್ಚನ್ಗಳಿಗೆ ಉತ್ತಮವಾಗಿ ಉತ್ತರ ಕೊಟ್ಟಿರುವಂಥ ಕೆ ಅಡಿಗಾರ್ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಸದಾವಕಾಶ ನಿಮಗೆ. ಥ್ಯಾಂಕ್ ಯು.